ರೋಜು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ ಇವತ್ತು ವಾಕ್ ರೋಜಿ ಏನು ತಿಂದಮ್ಮ ಬೆಳಗ್ಗೆ? ಪಕ್ಕ ಕುತ್ಕೊಂಡಿತ್ತು. ಅವಾಗ ಬೆಳಗ್ಗೆ ಏನು ತಿಂದಿ ಬೆಳಗ್ಗೆ? ಅದು ನಾನು ವಾಕ್ ಮಾಡುವಾಗ ನನ್ನ ಜೊತೆ ವಾಕ್ ಮಾಡ್ತಾ ಇರುತ್ತೆ. ನಾನು ಅಲ್ಲೇ ಚೇರ್ ಮೇಲೆ ಕುತ್ಕೊಂಡ್ರೆ ತಾನು ಬಂದು ಚೇರ್ ಮೇಲೆ ಕುತ್ಕೊಂಡಿರುತ್ತೆ. ನೋಡಿ, ಇದು ಮನೆಯಲ್ಲಿ ಇವತ್ತೊಂದು ಪಾಟ್ ತೊಗೊಂಡ್ರೆ ಇದು ಅದನ್ನೆಲ್ಲ ಸ್ಮೆಲ್ ನೋಡ್ತಾ ಇದೆ. ನೋಡಿ ಅಮೇಜನ್ ಏನಾದರೂ ಹೊಸದು ಕಂಡ್ರೆ ಸಾಕೋದು, ಎಲ್ಲ ಸ್ಮೆಲ್ ನೋಡಬೇಕು. ಹೂ ನೋಡು ಎಷ್ಟು ಚೆನ್ನಾಗಿದೆ. ಹೂವೇನೋ ಚೆನ್ನಾಗಿ ಅನಿಸ್ತು, ಅದಕ್ಕೆ ತಗೊಂಡೆ. ನೋಡಿ, ನಮ್ಮ ಮೇಜಲ್ಲಿ ಹೇಗೆ ಕುತ್ಕೊಂಡಿದೆ. ಯಾರಿಗೆಲ್ಲ ಮನೇಲಿ ಗಾರ್ಡನಿಂಗ್ ಇಷ್ಟ ಹಾಗೆ ಪೆಟ್ ಸ್ಯಾನಿಯಲ್ಸ್ ಹಾಕಿದ್ದೀರಾ? ಹೇಜುಮಾ ಕುತ್ಕೊಂಡಿದೆ. ಹೇಜುಮಾ ಹೇಜುಮಾ ಯಾವುದೋ ಒಂದು ಪ್ಲೇಸ್ ಅದ್ರ ಮೇಲೆ ಕುತ್ಕೋಬೇಕು, ಕೆಳಗೆ ಕುತ್ಕೊಳ್ಳೋದೇ ಕಡಿಮೆ ಇದು. ಟೀಪಾಯ್ ಮೇಲೋ, ಸೋಫಾದ ಮೇಲೋ, ಡೈನಿಂಗ್ ಟೇಬಲ್ ಎಲ್ಲಾದ್ರ ಮೇಲೇ ಕುತ್ಕೊಂಡಿರುತ್ತೆ ಜಾಸ್ತಿ. ಅದು ಬಾ. ನೋಡಿ, ಊಟ ಹಾಕಿದ್ದೆ ರೋಜಿ ಅಮ್ಮಗೆ. ರೋಜಿ ಕೂಡ ಬಂತು ನೋಡಿ, ಅದನ್ನು ಕೂಡ ಬಂದು ಇಲ್ಲಿ ನಿಂತ್ಕೊಂಡಿದೆ. ಅದು ನೋಡಿ ಹೇಗೆ ಬರ್ತಾ ಇದೆ. ನಾನು ವಾಕಿಂಗ್ ಹೋಗುವಾಗ ಹಿಂದಿಂದನೇ ಬರ್ತಾ ಇರುತ್ತೆ. ಇದು ಡಾಗ್ ಮೀನು ತಿನ್ನಲ್ಲ. ಕೆಳಗೆ ಹಾಕ್ಬಿಡಿ. ನೋಡಿ ಹೇಗೆ ನೋಡ್ತಾ ಇದೆ ರೋಜಿ. ರೋಜುಮಾ ರೋಜುಮಾ ರೋಜು ರೋಜು ಕುಟ್ಟಿ ಕುತ್ಕೋ, ಅಲ್ಲೇ ಕುತ್ಕೋ ಸಿಟ್ ಡೌನ್. ನೋಡಿ ಹೇಗೆ ಕುತ್ಕೊಂಡಿದೆ ಚೇರ್ ಮೇಲೆ. ನೋಡಿ, ನಮ್ಮ ಹೇಜಲ್ ಬಾಲ್ಕನಿ ಕುತ್ಕೊಂಡಿತ್ತು. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನೋಡಿ, ಅಲ್ಲೆಲ್ಲ ಹೊರಗಡೆ ನೋಡಿಕೊಂಡು ಕುತ್ಕೊಂಡಿತ್ತು. ನಾನು ಕೂಡ ಅಲ್ಲೇ ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ದೆ. ನೋಡಿ ಹೇಗೆ ನೋಡ್ತಾ ಇದೆ. ಅಲ್ಲಿ ಪಕ್ಷಿ ಹಾರಾಡ್ತಾ ಇದೆ. ಅದು ಹಾರೋಯ್ತದು, ಅದನ್ನು ನೋಡ್ತಾ ಇತ್ತು. ಅದಕ್ಕೋಸ್ಕರ ಅದನ್ನು ಬಾಲ್ಕನಿಯಲ್ಲಿ ಕುತ್ಕೊಂಡಾಗೆಲ್ಲ ಬೆಲ್ಟ್ ಕಟ್ಟಿರ್ತೀನಿ, ಯಾಕೆಂದರೆ ಇದಕ್ಕಿದ್ದಂತೆ ಜಂಪ್ ಮಾಡಿಬಿಟ್ರೆ ಅಂತ ಭಯ. ಬಾ. ಇದಕ್ಕೆ ಕ್ಯಾಟ್ ಫುಡ್ ತಂದಿದ್ದೆ. ಕ್ಯಾಟ್ ಫುಡ್ ಜೊತೆಗೆ ಒಂದು ಇಷ್ಟು ಡಾಗ್ ಡ್ರೈ ಫುಡ್ಡು ಮತ್ತು ಒಂದು ಕ್ಯಾಟ್ ಡ್ರೈ ಫುಡ್ಡು ಫ್ರೀ ಕೊಟ್ಟಿದ್ದರು. ಅದನ್ನೆಲ್ಲ ಮ್ಯಾಟ್ ಮೇಲೆ ಹಾಕಿದರೆ ಅದೆಲ್ಲ ಸ್ಮೆಲ್ ನೋಡ್ತಾ ಇದೆ. ಯಾವುದೋ ಬೇರೆ ಸ್ಮೆಲ್ ಕಾಣಿಸ್ತೇನೋ ಅದಕ್ಕೆ ಡಾಗ್ ಫುಡ್ ಅದೆಲ್ಲ ನೋಡ್ತಾ ಇತ್ತು ಸ್ಮೆಲ್ ಮಾಡಿ. ನೋಡಿ ನಿನ್ನ ಫುಡ್ಡು. ನೋಡಿ ಹೀಗೆ ಸುಮ್ಮನೆ ಕುತ್ಕೊಂತು. ಇದು ಅದು ಫಿಶ್ ಇದು ಇವೆಲ್ಲ ಫ್ರೀ ಕೊಟ್ಟಿದ್ದಾರೆ. ನಿಮ್ಮದು ಡಾಗ್ ಫುಡ್ಡು
ಇವು ತಗೊಂಡ್ರೆ ಇವಕ್ಕೆ ಫ್ರೀ ಕೊಟ್ಟಿದ್ದಾರೆ. ಅದಕ್ಕೆ ದಿನಾಲು 2 ಪ್ಯಾಕ್ ತಿನ್ನುತ್ತೆ ವೆಟ್ ಫುಡ್ಡು. ಬಂದಿದೆ ಡ್ರೈ ಫುಡ್ ಅವಾಗವಾಗ ಸ್ನ್ಯಾಕ್ ಥರ ತಿನ್ನುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ನೋಡಿ ವಿಂಡೋಲ್ಲಿ ಕೂತ್ಕೊಂಡಿತ್ತು, ವಿಂಡೋ ಕಡೆ ಟೇಬಲ್ ಮೇಲೆ ಕೂತ್ಕೊಂಡಿತ್ತು. ಹೋಗಿ ಏನಾದರೂ ಸೌಂಡ್ ಆದರೆ ಆ ಕಡೆ ನೋಡುತ್ತೆ ನೋಡಿ. ನೋಡಿ ಹಾಗೆ ನೋಡ್ತಾ ಇದೆ. ಹಾಗೆ ಮಧ್ಯೆ ಮಧ್ಯೆ ಮ್ಯೂಸಿಕ್ ಹಾಕಿರ್ತೀನಿ, ಯಾಕೆಂದರೆ ಮತ್ತೆ ಅದೇ ಕುತ್ಕೊಳ್ತು ನಿಂತು ಅದೇ ಹೇಳ್ತಾರಲ್ಲ ಅಂತ ಬೇಜಾರಾಗುತ್ತೆ ಎಲ್ರಿಗೂ. ಅದಕ್ಕೋಸ್ಕರ ಏನು ಮತ್ತೆ ಮತ್ತೆ ಮ್ಯೂಸಿಕ್ಕಿಂದ ಅದೇನು ಗ್ರಾಸ್ ಅನ್ಕೊಂಬಿಟ್ಟಿದ್ಯಾ? ಬೆಕ್ಕು ನಮ್ಮ ಬೆಕ್ಕು ಹೇಜಲ್ಲಿ ಓಡಾಡೋದನ್ನು ಕ್ಲಿಪ್ಪಿಂಗ್ ತೊಗೊಂಡಿದ್ದು ತೋರಿಸ್ತಾ ಇರ್ತೀನಿ. ನೋಡಿ ಇದು ಪಾಟ್ ತೊಗೊಂಡಿದ್ದೆ, ಹೊಸ ಪಾಟು. ಅದನ್ನೇ ನೋಡ್ತಾ ಇತ್ತು, ಸ್ಮೆಲ್ ಮಾಡಿ. ನೋಡಿ ತುಂಬ ಚೆನ್ನಾಗಿದೆ ಕಲರು. ನೋಡಿ ಮತ್ತೆ ಟೇಬಲ್ ಮೇಲೆ ಬಂತು. ಏನಿದೆ ಇಲ್ಲಿ? ಹಾಗೆ ನೋಡ್ತಾ ಎಷ್ಟೊತ್ತಾದರೂ ಕೂತ್ಕೊಳ್ಳುತ್ತೆ ಅದು. ಏನಿದೆ ಇದು? ಏನಿದೆ ಅಲ್ಲಿ? ಯಾರಿಗೆಲ್ಲ ಪೆಟ್ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ಏನೂ ಬಂದಿಲ್ವಾ? ನೋಡಿ ಆ ಕಡೆ ನೋಡ್ಕೊಂಡು ಕೂತ್ಕೊಂಡಿದೆ. ವಿಂಡೋನಲ್ಲಿ ಹೀಗೆ ಎಷ್ಟೊತ್ತು ಬೇಕಾದರೂ ಕೂತ್ಕೊಂಡಿರುತ್ತೆ ನಮ್ಮ ಹೇಜಲ್. ನೋಡಿ ಹೀಗೆ ನೋಡ್ತಾ ಇದೆ. ಪಕ್ಷಿ ಬಂತೇನು ನೋಡು, ಅಳಿಲ್ ಬಂತೇನು ನೋಡು ವಿಂಡೋನಲ್ಲಿ. ಅದಕ್ಕೇನು ಪಕ್ಷಿ ಕಾಣಿಸ್ತಾ ಇತ್ತೋ ಏನೋ, ಅದನ್ನು ಹಾಗೆ ನೋಡ್ಕೊಂಡು ಕೂತ್ಕೊಂಡಿದೆ. ಬಂದಿಲ್ವ ಏನು? ಏನು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ವಮ್ಮ? ನೋಡಿ ಇದು ಮುಖ ವಾಶ್ ಮಾಡ್ಕೊತಾ ಇದೆ ಇವಾಗ. ಆಯ್ತು, ಮುಖ ವಾಶ್ ಮಾಡ್ತಾ ನಿಮಿಷ ಮುಖ ವಾಶ್ ಮಾಡ್ಕೋಬೇಕಲ್ಲ. ನೋಡಿ ಹಾಗೆ ವಾಕ್ ಹೋದಾಗ ಈ ನಾಯಿ ಮರಿಗಳಿಗೆಲ್ಲ ಊಟ ಹಾಕಿದ್ದೆ. ನೋಡಿ ಹೇಗೆ ಜಂಪ್ ಮಾಡ್ತಾ ಇದ್ದಾವೆ. ಪಾಪ 6 ಮರಿಗಳಿದ್ದಾವೆ. ನಾನು ಮರಕ್ಕೆ ಬರೋದೇ ಕಾಯ್ತಾ ಇರ್ತವೆ. ಬಂದ ತಕ್ಷಣ ಅವಕ್ಕೊಂದು ಸ್ವಲ್ಪ ಕ್ಯಾಟ್ ಫುಡ್ ಹಾಕಬೇಕು. ಡಾಗ್ ಫುಡ್ ಕೂಡ ತಂದಿದ್ನಲ್ಲ, ಅವು ಕೂಡ ಹಾಕಿದ್ದೆ ಅವಕ್ಕೆ. ಹಾಕಿದರೆ 1 ನಿಮಿಷದಲ್ಲೇ ಖಾಲಿ ಮಾಡಿಬಿಡುತ್ತೆ. ನೋಡಿ ರೋಜಿ ಅಮ್ಮ ಕಾಲು ಆಕ್ಸಿಡೆಂಟ್ ಆಗಿರಬೇಕು. ಇದು ರೋಜಿ, ಇದು ಹೇಗೆ ಕೂತ್ಕೊಂಡಿದೆ ನೋಡಿ. ಇದು ನೋಡಿ ಕಾಲು ಹೇಗಿಟ್ಟಿದೆ. ಪಾಪ ಅದು ಸರಿಯಾಗಿ ನಡೆಯೋಕ್ಕೆ ಬರಲ್ಲ ಅದಕ್ಕೆ.
ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನಮ್ಮ ಹೇಸಲ್ ವಿಡಿಯೋನ ನೋಡ್ತಾ ಇರಿ ಎಲ್ಲರೂ. ಬಾ ರೋಸಿ, ರೋಸಿ ಸಾಕ ನಿನಗೆ? ನೋಡಿ ಹೇಗೆ ತಿಂತಾ ಇದೆ. ಇದು ಏನು ತಿನ್ನೋಕ್ಕೆ ಇಂಟ್ರೆಸ್ಟ್ ಏನಿಲ್ಲ, ಅದು ಹೊಟ್ಟೆ ತುಂಬಿರ್ಬೋದು, ಅದಕ್ಕೆ ಹಾಕಿದ್ದು ಹಾಗೆ ಬಿಟ್ಟಿದ್ದೆ. ಆಮೇಲೆ ಬಂದು ಅದೇ ತಿಂತು. ರೋಸಿ ನೋಡು, ನಿಮ್ಮ ಅಮ್ಮಗೆ ಏನಾಗಿದೆ? ಕಾಲು ನೋವಾಗಿದೆ. ನೋಡಿ ಅದು ಒಂದನ್ನು ನೋಡ್ತಾ ಇದೆ, ಅದು ಕಡಿಯುತ್ತೆ ಅಂತ ಭಯ ಅದಕ್ಕೆ. ಒಂದೊಂದು ಸಲ ಅದನ್ನು ಕಡಿದು ಓಡಿಸ್ಬಿಡುತ್ತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.